ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಇವತ್ತಿಗೆ 6 ದಿನಗಳಾಯಿತು. 6 ದಿನಗಳ ನಂತರದಲ್ಲಿ ಇವತ್ತು ಕ್ರಸ್ಟ್ ಗೇಟ್ನ ತಾತ್ಕಾಲಿಕ ಗೇಟನ್ನು ಅಳವಡಿಕೆ ಮಾಡುವಂತ ಮೊದಲ ಪ್ರಯತ್ನ ಯಶಸ್ವಿಯಾಗಿದೆ. ಹೀಗಾಗಿನೇ ಅಂದ್ರೆ ಏನು ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಮಾಡಲಿಕ್ಕೆ ಇವತ್ತು ತಜ್ಞ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡದಿಂದ ಏನು ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಇದೀಗ ಆ ಒಂದು ಮೊದಲ ಹಂತದ ಕಾರ್ಯ ಕೂಡ ಯಶಸ್ವಿಯಾಗಿದೆ. ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಅಂದ್ರೆ 19ನೇ ಕ್ರಸ್ಟ್ ಗೇಟ್ ಅನ್ನು ಸಂಪೂರ್ಣವಾಗಿ ಕಿತ್ತು ಹೋಗಿತ್ತು. ಇದರಿಂದಾಗಿ ಒಂದೇ ಗೇಟ್ ನಿಂದ ಸುಮಾರು 35,000 ಕ್ಯೂಸೆಕ್ ನೀರು ಹರಿದು ಹೊರ ಹೋಗ್ತಾ ಇತ್ತು. ಹೀಗಾಗಿ ಆ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿ ಒಟ್ಟು 1 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನ ತುಂಗಭದ್ರಾ ಜಲಾಶಯದಿಂದ ನದಿಗೆ ಹರಿಬಿಡ್ಲಾಗ್ತಾ ಇತ್ತು. ಆದ್ರೆ ನಿನ್ನೆಯಿಂದಲೇ ಕನ್ನಯ್ಯ ನಾಯ್ಡು ನೇತೃತ್ವ ತಂಡದಿಂದ ಈಗಾಗಲೇ ಒಂದು ಕಾರ್ಯಾಚರಣೆಯನ್ನು ಮಾಡೋದ್ರ ಮೂಲಕ ಮೊದಲ ಗೇಟ್ ಲಾಗ್ ಅನ್ನು ಕೂಡಿಸುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಆದ್ರೆ ಅದು ಸಫಲತೆಯನ್ನು ಕಂಡಿರಲಿಲ್ಲ. ಮತ್ತೆ ಇವತ್ತು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು, ಅದು ಕೂಡ ಯಶಸ್ವಿ ಆಗಿರಲಿಲ್ಲ. ಆದ್ರೆ ಸಾಕಷ್ಟು ಸಮಯದ ನಂತರದಲ್ಲಿ ಇದೀಗ ರಾತ್ರಿ ಅಂದ್ರೆ ಇವತ್ತು ರಾತ್ರಿ 7:30 ನಂತರದಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಸದ್ಯ ಈಗ ಅಂದ್ರೆ ಸಮಯ ಇದೀಗ ಆ ಒಂದು ಗೇಟ್ ಲಾಗ್ ಅನ್ನು ಮೊದಲ ಗೇಟ್ ಲಾಗ್ ಕೂಡಿಸುವಲ್ಲಿ ಈಗಾಗಲೇ ಯಶಸ್ವಿ ಕೂಡ ಆಗಿದೆ. ಅಂದ್ರೆ ಒಟ್ಟು 60 ಅಡಿ ಉದ್ದದ 5 ಅಡಿ ಎತ್ತರದ ಮೊದಲ ಸ್ಟಾಪ್ ಲಾಗ್ ಗೇಟ್ ಅನ್ನು ಅಂದ್ರೆ ಒಂದು ಎಲಿಮೆಂಟ್ ಅನ್ನು ಈಗಾಗಲೇ ಕೆಳಗಡೆ ಬಿಡುವಲ್ಲಿ ಈಗಾಗಲೇ ತಜ್ಞರ ತಂಡವು ಕೂಡ ಯಶಸ್ವಿಯಾಗಿದೆ. ಆ ರೀತಿಯ ಒಟ್ಟು 5 ಎಲಿಮೆಂಟ್ ಗಳನ್ನ ಕೂಡಿಸ್ಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮೊದಲ ಎಲಿಮೆಂಟ್ ಕೂಡಿಸೋದು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತು ತಜ್ಞರಿಗೆ ದೊಡ್ಡ ಮಟ್ಟದ ಸವಾಲಾಗಿತ್ತು. ಈಗ ಮೊದಲ ಎಲಿಮೆಂಟ್ ಕುಳಿತುಕೊಂಡಿದ್ರ ಭಾಗವಾಗಿ ಉಳಿದಂತ 4 ಎಲಿಮೆಂಟ್ ಗಳನ್ನ ಒಂದರ ಮೇಲೊಂದು ಜೋಡಿಸಿಕೊಂಡು ಬರ್ತಾರೆ. ಅದು ಅಷ್ಟೊಂದು ಕಷ್ಟದಾಯಕವಾಗಿರೋದಿಲ್ಲ. ಯಾಕಂದ್ರೆ ಮೊದಲ ಎಲಿಮೆಂಟ್ ಒಳಗಡೆ ಹೋಗಿ ಅದು ನೀರಿನ ಫೋರ್ಸ್ ಅನ್ನ ಬ್ಯಾಲೆನ್ಸ್ ನಿಟ್ಟಿನಲ್ಲಿ ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. 2 ಬೃಹತ್ ಕ್ರೇನ್ಗಳನ್ನ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಆ ಒಂದು ಮೊದಲ ಎಲಿಮೆಂಟ್ ಅನ್ನ ಯಶಸ್ವಿಯಾಗಿ ಕೆಳಗಡೆ ಇಳಿಸುವಲ್ಲಿ ಈಗಾಗಲೇ ತಜ್ಞರ ತಂಡವು ಕೂಡ ಯಶಸ್ವಿಯಾಗಿದೆ. ಬರೋಬ್ಬರಿ 2.5 ರಿಂದ 3 ಗಂಟೆಗಳ ಕಾಲ ಸಮಯ ಕೂಡ ಆಯಿತು ಒಂದು ಎಲಿಮೆಂಟ್ ನೀರಿನೊಳಗೆ ಹೋಗಿ ಅದು ಯಶಸ್ವಿಯಾಗಿ ಕೂಡ್ಲಿಕ್ಕೆ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮತ್ತೆ ಈಗ ಇನ್ನೂ 2 ಎಲಿಮೆಂಟ್ಗಳ ಸದ್ಯಕ್ಕೀಗ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿವೆ. ಅವುಗಳನ್ನು ಕೂಡ ಹೆಚ್ಚು ಕಡಿಮೆ ಬೆಳಗಾಗುವಷ್ಟರಲ್ಲಿ ಇನ್ನೂ 2 ರಿಂದ 3 ಎಲಿಮೆಂಟ್ಗಳನ್ನು ಕೂಡಿಸ್ತೀವಿ ಅನ್ನುವಂತ ಮಾತನ್ನು ಈಗಾಗಲೇ TB ಬೋರ್ಡ್ನಿಂದ ಅಧಿಕೃತವಾಗಿ ಸಿಕ್ಕಿರುವಂತದ್ದು. ಎಲ್ಲ ಒಂದು ಕಡೆಗೆ ಈ ಭಾಗದ ಜನರ ಒಂದು ಆಶೆ ಭಾವನೆ ಇತ್ತು, ಆದಷ್ಟು ಬೇಗನೆ ಈ ಒಂದು ಗೇಟ್ ಕೂಡಬೇಕು, ಅದಾದ್ಮೇಲೆ ನಮಗೆ ಬೆಳೆಗಳಿಗೆ ನೀರು ಸಿಗ್ಬೇಕನ್ನುವಂಥದ್ದು. ಈಗ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಮೊದಲ ಎಲಿಮೆಂಟ್ ಕುಳಿತಿದೆ. ತದನಂತರದಲ್ಲಿ ಇನ್ನೂ 4 ಎಲಿಮೆಂಟ್ಗಳು ಕುಳಿತಿದೆ. ಆದ್ರೆ ಇನ್ನೂ ಕೂಡ ರಾಜ್ಯದಲ್ಲಿ ಮಳೆಗಾಲ ಇದೆ. ಹೀಗಾಗಿ ಹೆಚ್ಚು ಕಡಿಮೆ 15 ತಿಂಗಳ ಒಳಗಡೆಯಾಗಿ ಮತ್ತೆ ಡ್ಯಾಮ್ ತುಂಬತಕ್ಕಂಥ ಆಶಾಭಾವನೆ ಕೂಡ ಈ ಭಾಗದ ಜನರಲ್ಲಿದೆ. ಹೆಚ್ಚು ಕಡಿಮೆ ನಾಳೆ ಸಂಜೆ ಒಳಗಡೆ ಎಲ್ಲಾ ಸ್ಟಾಪ್ ಲಾಕ್ ಗೇಟ್ಗಳೇನಾದ್ರೂ ಕುಳಿತುಕೊಂಡಿದ್ದೆ ಆದ್ರೆ ಮತ್ತೆ ಡ್ಯಾಮ್ ನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಉಳಿಯುತ್ತೆ. ಅದಾದ್ಮೇಲೆ ಮತ್ತೆ ಡ್ಯಾಮ್ ಕೂಡ ತುಂಬತಕ್ಕಂಥ ಆಶಾಭಾವನೆ ಇದೆ. ಕನ್ನಯ್ಯ ನಾಯ್ಡು ಅವರು ನಿನ್ನೆ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ಇವತ್ತು ಸಂಜೆ ಒಳಗಡೆ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅನ್ನುವಂಥದ್ದನ್ನ. ಆದ್ರೆ ತಡವಾಗಿ ಕೊಟ್ಟಿದ್ರು ಕೂಡ ಪರವಾಗಿಲ್ಲ, ಮೊದಲ ಪ್ಲಾನ್ ಎನ್ನುತ್ತಾ ಅದನ್ನ ಯಶಸ್ವಿಗೊಳಿಸಲು ಈಗಾಗಲೇ ತಜ್ಞರ ತಂಡವು ಕೂಡ ಯಶಸ್ವಿಯಾಗಿದೆ. ಮತ್ತೀಗ 2ನೇ ಗೇಟ್ ಮತ್ತು 2ನೇ ಸ್ಟಾಪ್ ಲಾಕ್ ಗೇಟ್ ಅನ್ನು ಕೂಡಿಸಲಿಕ್ಕೂ ಕೂಡ ಈಗಾಗಲೇ ತಜ್ಞರ ತಂಡದಿಂದ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಕ್ಯಾಮರಾಮನ್ ಲುಕ್ಮನ್ ಜೊತೆ ಅಮರೀಶ್ ಎಲ್ಕ, ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.